ನಮಸ್ತೆ ದೀಕ್ಷಾ ಸಿಂಪಲ್ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಕಡಲೆ ಹಿಟ್ಟಿನ ಜುಣ್ಕ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಏನೇನು ಬೇಕು ನೋಡೋಣ ಬನ್ನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಪೀಸಷ್ಟು ಚಕ್ಕೆ, ಒಂದು 4-5 ಲವಂಗ, ಒಂದು ಟೀ ಸ್ಪೂನಷ್ಟು ಜೀರಿಗೆ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಅಂತೂ ನೋಡಿ ತುಂಬ ಸಿಂಪಲ್ಲು. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಒಂದು ಬೌಲಷ್ಟು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಸಿಡಿತಾ ಇದೆ. ಒಂದು ಚಿಕ್ಕ ಟೇಬಲ್ ಸ್ಪೂನು ಜೀರಿಗೆ. ನಾನು ಆಲ್ರೆಡಿ ಪೇಸ್ಟ್ ಮಾಡೋಕ್ಕೆ ಜೀರಿಗೆ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಆಗ ಈರುಳ್ಳಿ ಸೇರಿಸ್ಕೊಂಡೆ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗೂ ಇರುತ್ತೆ. ನಿಮಗೆ ಯಾವುದೇ ತರಕಾರಿ ಇಲ್ಲ ಅಂದ್ರೂ ರೊಟ್ಟಿ ಜೊತೆ ಆರಾಮಾಗಿ ಕಡಲೆ ಹಿಟ್ಟಿನ ಜುಣ್ಕ ಒಳ್ಳೆ ಕಾಂಬಿನೇಷನ್ನು. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಟೊಮೊಟೊ ಈರುಳ್ಳಿ ಎಲ್ಲ ಒಂದು ಚೊಂಬಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನಾವು ಇವಾಗ ಕಡಲೆ ಹಿಟ್ಟು ಒಂದು ಚಿಕ್ಕ ಬೌಲಷ್ಟು ತಗೊಂಡಿದ್ದು ನಾನು. ಇದನ್ನೇ ನೀಟಾಗಿ 1 ಗಂಟೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು. ತುಂಬ ಗಟ್ಟಿ ಕಲಿಸ್ಕೊಂಡು ಅದರಿಂದ ಅದು ಬೇಗ ಗಟ್ಟಿಯಾಗಿಬಿಡತ್ತೆ. ತೆಳ್ಳಗೆ ಕಲಿಸ್ಕೊಬೇಕು ಸ್ವಲ್ಪ. ನೋಡಿ ಈ ಥರ ಈ ಹದದಲ್ಲಿದ್ದರೆ ಚೆನ್ನಾಗಿ. ಆಲ್ರೆಡಿ ನೀರು ಕುದೀತಾ ಇದೆ. ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು. ನೋಡಿ ಹಾಕಿದ ತಕ್ಷಣ ಆಲ್ರೆಡಿ ಗಟ್ಟಿಯಾಗಿದೆ ಇದು. ನೋಡಿ ಒಂದೇ ಕುದಿಗೆ ಈ ಹದಕ್ಕೆ ಬರುತ್ತೆ, ನೀಟಾಗಿ ಬರುತ್ತೆ. ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಾದ್ಮೇಲೆ ಸ್ವಲ್ಪ ಜಾರು ಮತ್ತು ಬೌಲಲ್ಲಿ ಹಿಟ್ಟು ಕಲಸಿದ್ದೀನಿ. ಇದರಿಂದ ಸ್ವಲ್ಪ ತೊಳೆದ್ಬಿಟ್ಟು ಹಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಒಂದು ಟೊಮೊಟೊ ಬೇರೆ ಹಾಕಿದ್ದೀವಲ್ಲ, ಹುಳಿ ಜಾಸ್ತಿ ಆಗಿಬಿಡತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ನೋಡಿ ಈ ಥರ ಮಿಕ್ಸ್ ಆಗಿರಬೇಕು ನೀಟಾಗಿ ಚೆನ್ನಾಗಿ. ಇವಾಗ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ನೋಡಿ ಈ ಥರ. ಇವಾಗ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಥರ ತರಕಾರಿನೂ ಬೇಡ. ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡಿದ್ದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.